MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಕಲ್ಲು ತೂರಾಟವನ್ನ ಖಂಡಿಸಿ ಮದ್ದೂರಿನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ನಿಷೇಧಾಜ್ಞೆಯ ನಡುವೆಯೂ ಕೂಡ ಸ್ಥಳೀಯರಿಂದ ಪ್ರತಿಭಟನೆ ಮುಂದುವರೆದಿದೆ. ಬೀದಿಗಿಳಿದು ಮಹಿಳೆಯರು, ಮಕ್ಕಳು ಪ್ರತಿಭಟಿಸಿದ್ದಾರೆ. ಸ್ಥಳೀಯರ ಪ್ರತಿಭಟನೆಗೆ ಹಿಂದೂ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಮದ್ದೂರಿನ ಬೀದಿಗಳಲ್ಲಿ ಘೋಷಣೆ ಕೂಗ್ತಾ ಮೆರವಣಿಗೆ ಸಾಗಿದ್ದಾರೆ. ಗಣೇಶ ಮೆರವಣಿಗೆಯ ವೇಳೆ ಕಲ್ಲು ತೂರಾಟವನ್ನ ಕಿಡಿಗೇಡಿಗಳು ನಡೆಸಿದ್ರು. ಅದೇ ಕಾರಣದಿಂದಾಗಿ ಮದ್ದೂರು ಪ್ರಕ್ಷುಬ್ಧಗೊಂಡಿದೆ. ಗಲಾಟೆಯ ಸಂಬಂಧ ಈಗಾಗಲೇ 21 ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಒಂದಷ್ಟು ಮಂದಿ ಸ್ಥಳೀಯರಿದ್ರೆ, ಹೊರಗಿನವರು ಕೂಡ ಕೆಲವರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಗಣೇಶ ಮೆರವಣಿಗೆ ನಡೀತಾ ಇತ್ತು, ವಿಜೃಂಭಣೆಯಿಂದ ಈ ಒಂದು ಉತ್ಸವ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ರು. ಮದ್ದೂರು ಕಲ್ಲು ತೂರಾಟವನ್ನ ಖಂಡಿಸಿ ಬೃಹತ್ ಪ್ರತಿಭಟನೆ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಹಿಂದೂ ಕಾರ್ಯಕರ್ತರು. ಕಲ್ಲು ತೂರಾಟವನ್ನ ಖಂಡಿಸಿ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಗಣೇಶ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಕಲ್ಲು ತೂರಾಟವನ್ನ ಕೆಲ ಕಿಡಿಗೇಡಿಗಳು ನಡೆಸಿದ್ರು. ಎಷ್ಟೇ ಶಾಂತಿಯುತವಾಗಿ ಮೆರವಣಿಗೆ ಸಾಗಬೇಕು, ಯಾವುದೇ ರೀತಿಯ ವಿಘ್ನಗಳು ಬರಬಾರದು ಅಂತ ಹೇಳಿ ಮುಂಜಾಗ್ರತೆಯನ್ನು ವಹಿಸಿದ್ರೂ ಕೂಡ ಕೆಲವೊಂದಷ್ಟು ಮಂದಿಯ ಕಿಡಿಗೇಡಿತನದಿಂದಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವುದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಗಮನಿಸ್ತಾ ಇದ್ದೀವಿ, ಈ ಗಣೇಶ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಗಣೇಶ ವಿಸರ್ಜನೆ ಅಥವಾ ಮೆರವಣಿಗೆಯ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಪೊಲೀಸರು ಮುಂಜಾಗ್ರತೆಯನ್ನ ವಹಿಸ್ತಾರೆ, ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಆದರೂ ಕೂಡ ಕಣ್ತಪ್ಪಿಸಿ ಆಗುವಂತಹ ಇಂತಹ ಅಚಾತುರ್ಯಗಳು ಸೂಕ್ಷ್ಮ ಪ್ರದೇಶಗಳ ಮೇಲೆ ಯಾವ ರೀತಿಯ ಗಂಭೀರ ಪರಿಣಾಮವನ್ನು ಬೀರುತ್ತೆ ಅಂದರೆ, ಅದು ಮತ್ತೊಂದು ಹಂತಕ್ಕೆ ಹೋಗಿ ಇನ್ನೊಂದು ರೀತಿಯ ಸ್ವರೂಪವನ್ನು ಪಡ್ಕೊಂಡು ಗಲಭೆಗಳಿಗೆ ಕಾರಣವಾಗುತ್ತೆ. ಇಲ್ಲೂ ಕೂಡ ಅದೇ ರೀತಿಯ ಘಟನೆ ನಡೆದು ಹೋಗಿದೆ. ಯಾರೋ ಕಿಡಿಗೇಡಿಗಳು ಮಾಡಿದಂತಹ ಕೃತ್ಯದಿಂದಾಗಿ ಇವತ್ತು ಮದ್ದೂರು ಸಂಪೂರ್ಣವಾಗಿ ಪ್ರಕ್ಷುಬ್ಧಗೊಂಡಿದೆ. ಒಂದು ಕಡೆ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಕೇಸರಿ ಬಾವುಟವನ್ನ ಹಿಡಿದು ಪ್ರತಿಭಟನಾಕಾರರು ಮುಂದೆ ಸಾಗ್ತಿದ್ದಾರೆ ಅಂತ ಹೇಳಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಮತ್ತೊಂದು ಕಡೆ ಕಂಬದಲ್ಲಿ ಕಟ್ಟಿದ್ದಂತಹ ಹಸಿರು ಬಾವುಟವನ್ನ ತೆರವು ಮಾಡಲಾಗ್ತಾ ಇದೆ. ಆ ಒಂದು ಜಾಗದಲ್ಲಿ ಕೇಸರಿ ಬಾವುಟವನ್ನ ಹಾರಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಗಣೇಶನ ಗಲಾಟೆ ಜೋರಾಗಿದೆ. ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಯಾರೋ ಕಲ್ಲು ತೂರಾಟವನ್ನು ನಡೆಸಿದ್ದರಿಂದ ಇವತ್ತು ಈ ರೀತಿಯ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಸಾವಿರಾರು ಮಂದಿ ಜಮಾವಣೆಗೊಂಡಿದ್ದಾರೆ. ಹಿಂದೂ ಸಂಘಟನೆಗಳು ಈ ಒಂದು ಹೋರಾಟಕ್ಕೆ ಸಾಥನ್ನ ಕೊಟ್ಟಿವೆ. ಪರಿಸ್ಥಿತಿ ಕೈಮೀರಿ ಹೋಗೋಕ್ಕೂ ಮುನ್ನ ಪೊಲೀಸರು ತಹಬದಿಗೆ ತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆದರೆ ಕ್ಷಣಕ್ಕೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇದು ಮತ್ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋ ಆತಂಕವೂ ಕೂಡ ಮನೆ ಮಾಡಿದೆ. ಯಾವ ಕಿಡಿಗೇಡಿಗಳು ಈ ಕೃತ್ಯವನ್ನ ಎಸಗಿದ್ದಾರೋ ಅವರಿಗೆ ತಕ್ಕ ಪಾಠವನ್ನ ಕಲಿಸಲೇಬೇಕು. ಯಾಕಂದ್ರೆ ಶಾಂತಿಯುತವಾಗಿದ್ದಂತಹ ಜಾಗದಲ್ಲಿ ಈ ರೀತಿಯಾಗಿ ದ್ವೇಷದ ಭಾವನೆಯನ್ನ ಬಿತ್ತುವಂತಹ ಕೆಲಸವನ್ನ ಮಾಡ್ತಾ ಇರುವಂತಹ ಕಾಣದ ಕೈಗಳು ಅಥವಾ ಈ ರೀತಿ ಕಲ್ಲು ತೂರಾಟವನ್ನ ನಡೆಸಿದವರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿ ಕಾನೂನಿನ ಮುಖೇನವಾಗಿ ಅವರಿಗೆ ಪಾಠವನ್ನ ಕಲಿಸುವಂತಹ ಕೆಲಸ ಆಗಬೇಕಿದೆ. ಈ ಹಿಂದೆಯೂ ಕೂಡ ಇಂತಹ ಘಟನೆಗಳು ಸಾಕಷ್ಟು ನಡೆದು ಹೋಗಿವೆ. ಆದರೂ ಕೂಡ ಪದೇ ಪದೇ ನಡೀತಾ ಇದೆ. ಕಾನೂನಿನ ಭಯ ಇಲ್ಲ ಅನ್ನೋದು ಇಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಅಥವಾ ಇರುವಂತಹ ಸೌಹಾರ್ದತೆಯನ್ನ ಕದಡುವಂತಹ ಕೆಲಸ ಅಥವಾ ಮನಸ್ಥಿತಿಯ ವ್ಯಕ್ತಿಗಳಿಂದ ಈ ರೀತಿಯ ಘಟನೆಗಳು ಮರುಕಳಿಸ್ತಾ ಇದೆ. ಸೂಕ್ಷ್ಮ ಪ್ರದೇಶಗಳು ಅಂತ ಹೇಳಿ ಗುರುತು ಮಾಡಲಾಗಿರುತ್ತೆ. ಅಂತಹ ಜಾಗದಲ್ಲಿ ಈ ರೀತಿಯ ಘಟನೆಗಳು ನಡೀತಾ ಇದೆ. ಇದು ಮುಂದೆ ಯಾವ ಸ್ವರೂಪವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಹೊಸದಾಗಿ ಹೇಳಬೇಕಾಗಿಲ್ಲ. ಈಗ ಆಗ್ತಾ ಇರುವಂತಹ ಒಂದಷ್ಟು ಘಟನೆಗಳನ್ನ ಮತ್ತು ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ.
ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ತಮಗೂ ಗೊತ್ತು, ತಮ್ಮ ಮಾಧ್ಯಮಗಳಲ್ಲಿ ತೋರಿಸಿದಿರಿ. ನಮ್ಮ ಹಿಂದೂ ಕಾರ್ಯಕರ್ತರು ಹೋಗ್ಬೇಕಾದ್ರೆ ಮೇಲಿಂದ ಮಸೀದಿಯಿಂದ ಕಲ್ಲು ತೂರಿರೋಂಥ ಪ್ರಕರಣಗಳು, ಚಪ್ಪಲಿ ತೂರಿರೋಂಥ ಪ್ರಕರಣಗಳನ್ನ ತಾವು ನೋಡಿದಿರಿ. ಇವತ್ತು ಮದ್ದೂರಲ್ಲಿ ಅತಿ ಹೆಚ್ಚು ಹಿಂದೂಗಳು ಮಂಡ್ಯ ಜಿಲ್ಲೆಯಲ್ಲಿರೋಂಥ ಜಿಲ್ಲೆನಲ್ಲಿ ಇವತ್ತು ಮಸೀದಿ ಮುಂದೆ ಹೋಗ್ಬಾರ್ದು, ನಾವು DJ ಹಾಕ್ಬಾರ್ದು, ನಮ್ಮ ಹಿಂದೂ ಬಾವುಟಗಳು ಹಾಕ್ಬಾರ್ದು ಅಂದ್ರೆ ಇವ್ರಿಗೆ ಸಹಿಸ್ಕೊಳ್ಳೋ ಮನಸ್ಥಿತಿ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಲಿ, ಇಲ್ಲ ಪಾಕಿಸ್ತಾನಕ್ಕೆ ನಾವೇ ಕಳಿಸ್ಕೊಡ್ತೀವಿ, ಟಿಕೆಟ್ ಕೊಟ್ಟು ಹೋಗ್ಲಿ. ಅದನ್ನ ಬಿಟ್ಟು ನೀವು ಇಲ್ಲಿ ಗಣಪತಿ ತಗೊಂಡು ಹೋಗಂಗಿಲ್ಲ. ಮದ್ದೂರಮ್ಮನ ಜಾತ್ರೆನಲ್ಲಿ, ಮದ್ದೂರಮ್ಮನ ದೇವಸ್ಥಾನದ್ದು ಮೆರವಣಿಗೆ ಹೋಗ್ಬೇಕಾದ್ರೆ ತಮ್ಮದೇ ಹೊಡಿಬಾರ್ದು ಅಂತ ತೀರ್ಮಾನ ಮಾಡಿದಾರಂತೆ ಮಸೀದಿಯಲ್ಲಿ. ಇದು ನಾವು ಎಲ್ಲಿದ್ದೀವಿ? ನಾವೇನು ಹಿಂದೂ ರಾಷ್ಟ್ರದಲ್ಲಿದ್ದೀವಾ ಅಥವಾ ಪಾಕಿಸ್ತಾನದಲ್ಲಿದ್ದೀವಾ? ಒಂದು ಯಾರು ತೀರ್ಕೊಂಡ್ರೆ ಸಮಾಧಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ತಮಟೆ ಹೊಡ್ಕೊಂಡು ಹೋಗ್ತೀವಿ. ಆ ತಮಟೆ ಹೊಡ್ಕೊಂಡು ಹೋಗೋದಿಕ್ಕೂ ಕೂಡ ಇವ್ರ ಪರ್ಮಿಷನ್ ಬೇಕಂತೆ. ಏನು ಎಲ್ಲಿದ್ದೀವಿ ನಾವು ಇವತ್ತು? ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಪ್ರತಿ ಹಂತದಲ್ಲೂ ಕೂಡ ಇವ್ರಿಗೆ ಏನು ಮುಸ್ಲಿಮ್ಸ್ಗಳಿಗೆ ಓಲೈಕೆ ಮಾಡ್ಕೋಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೋಬೇಕು ಅಂತೇಳಿ ಅವ್ರಿಗೆ ಇವತ್ತು DJ ತಗೊಳಕ್ ಪರ್ಮಿಷನ್ ಬೇಕು, ಗಣಪತಿ ಕೂರ್ಸಕ್ ಪರ್ಮಿಷನ್ ಬೇಕು, ಟ್ರ್ಯಾಕ್ಟರ್ಗೆ ಎಮಿಷನ್ ಸರ್ಟಿಫಿಕೇಟ್ ಬೇಕು. ಇವತ್ತು ಗಣಪತಿ ಇವತ್ತೇ ಬಿಡಬೇಕು. ಏನು ನಾವು ಎಲ್ಲಿದ್ದೀವಿ? ಆ ದೃಷ್ಟಿಯಿಂದ ಇವತ್ತು ನಾವು ನೋಡ್ಬೋದು, ರಾತ್ರಿ ಗಣಪತಿ ಬಿಡುವಾಗ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಗಣಪತಿ ಮೆರವಣಿಗೆ ಮಾಡಿ ಬಿಡ್ತಾ ಇದ್ವಿ. ಮೊನ್ನೆ ತಾನೇ ಈದ್ ಮಿಲಾದ್ ಆಗಿದೆ. ಅವ್ರು ಮಾಡಿದಾಗ, ಅವ್ರು ಕುಣಿದಾಗ, ಅವರು DJ ಹಾಕ್ದಾಗ ನಾವು ಯಾರೂ ಅದನ್ನು ತಂಟೆ ಮಾಡಿಲ್ಲ. ಹಿಂದೂಗಳು ನಾವು ಹಿಂದೂ ರಾಷ್ಟ್ರದಲ್ಲಿದ್ದೇವೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತೇಳಿ ನಾವು ಧರ್ಮವನ್ನು ಕಾಪಾಡ್ತಾ ಇದ್ದೇವೆ. ಇವತ್ತು ನಮ್ಮ ಧರ್ಮಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ನಿಂತು ಇವತ್ತು ಈ ಹೋರಾಟ ಮಾಡ್ತಾ ಇದ್ದೇವೆ. ಆ ಕಲ್ಲೊಡೆದಿರುವಂಥವ್ರು ಮಸೀದಿ ಒಳಗಡೆಯಿಂದ ನಿಂತ್ಕೊಂಡು ನಮ್ಮ ಹಿಂದೂ ಜನಾಂಗದ ಮೇಲೆ ಕಲ್ಲೊಡೆದಿದ್ದಾರೆ. ಆ ಕಲ್ಲೊಡೆದಿರುವಂಥ ಅಷ್ಟೂ ಜನನು ಅರೆಸ್ಟ್ ಮಾಡಬೇಕು, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ, ಹಿಂದೂ ಸೈನಿಕರ ಹೋರಾಟ ಇದ್ದೇ ಇದೆ. ನಾವು ಅಕ್ರಮವಾಗಿ ಮಸೀದಿಗಳನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಅಕ್ರಮ ವಲಸಿಗರು ಇಲ್ಲಿ ಬಂದು ಸೇರಿದ್ದಾರೆ ಮುಸ್ಲಿಮರು. ಅದರ ಬಗ್ಗೆ ನಾವೆಲ್ಲ ನ್ಯಾಯಯುತವಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಇದು ಕಠಿಣವಾಗಿ ನಾವು ಹಿಂದೂ ಜನಾಂಗ ಒಗ್ಗಟ್ಟಾಗಿ ನಿಂತು ಈ ಹೋರಾಟದಲ್ಲಿ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ. ರಾತ್ರಿ ಗಣಪತಿ ಬಿಡುವಾಗ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ನಾವು ಗಣಪತಿ ಮೆರವಣಿಗೆ ಮಾಡಿ ಬಿಡ್ತಾ ಇದ್ವಿ. ಮೊನ್ನೆ ತಾನೇ ಈದ್ ಮಿಲಾದ್ ಆಗಿದೆ. ಅವ್ರು ಮಾಡಿದಾಗ, ಅವ್ರು ಕುಣಿದಾಗ, ಅವರು DJ ಹಾಕ್ದಾಗ ನಾವು ಯಾರೂ ಅದನ್ನು ತಂಟೆ ಮಾಡಿಲ್ಲ. ಹಿಂದೂಗಳು ನಾವು ಹಿಂದೂ ರಾಷ್ಟ್ರದಲ್ಲಿದ್ದೇವೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸ್ಬೇಕು ಅಂತೇಳಿ ನಾವು ಧರ್ಮವನ್ನು ಕಾಪಾಡ್ತಾ ಇದ್ದೇವೆ. ಇವತ್ತು ನಮ್ಮ ಧರ್ಮಕ್ಕೆ ಅನ್ಯಾಯ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.